ಶಕ್ತಿ ಯೋಜನೆಯ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ಭರ್ಜರಿಯಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣ, ಉದ್ಯೋಗಕ್ಕೆ ತೆರಳುವ ಮಹಿಳೆಯರಿಗೆ ಶಕ್ತಿ ಯೋಜನೆ ವರವಾಗಿದೆ. ಇದೀಗ ಈ ಯೋಜನೆ ವಿಸ್ತರಣೆಯಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ವಿದ್ಯಾರ್ಥಿಯೊಬ್ಬ ಕೇಳಿದ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಡಿಕೆಶಿ ಕೊಟ್ಟಿರೋ ಉತ್ತರ ಈ ಬಗ್ಗೆ ಸುಳಿವು ಕೊಡ್ತಾ ಇದೆ. ಇದಕ್ಕೆ ಪರ ವಿರುದ್ಧದ ಅಭಿಪ್ರಾಯ ವ್ಯಕ್ತವಾಗಿದೆ. ಸಾರಿಗೆ ಬಸ್ಗಳಲ್ಲಿ ಗಂಡು ಮಕ್ಕಳಿಗೂ ಉಚಿತ ಪ್ರಯಾಣ ಸಿಗುತ್ತಾ? ಭರವಸೆ ಕೊಟ್ಟಂತೆ ಶಕ್ತಿ ಯೋಜನೆ ವಿಸ್ತರಿಸ್ತಾರಾ ಡಿಸಿಎಂ ಡಿಕೆಶಿ? ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಅಂದ್ರೆ ಅದು ಶಕ್ತಿ ಯೋಜನೆ. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯವನ್ನ ರಾಜ್ಯ ಸರ್ಕಾರ ನೀಡಿದೆ. ಮಹಿಳೆಯರು ಕೂಡ ಈ ಯೋಜನೆಯ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪುರುಷರು ಮಾತ್ರ ಸೆಟ್ಟು ಮಾಡಿಕೊಂಡಿದ್ರು. ಬರೀ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ರೆ ನಮ್ಗೇನಿಲ್ವಾ ಅಂತ ಮುನಿಸ್ಕೊಂಡಿದ್ರು. ಆದ್ರೀಗ ಡಿಸಿಎಂ ಡಿಕೆಶಿ ಮಾತು ಕೇಳಿ ಗಂಡು ಮಕ್ಕಳು ಕೂಡ ಖುಷಿಯಾಗಿದ್ದು ಶಕ್ತಿ ಯೋಜನೆ ವಿಸ್ತರಣೆ ಬಗ್ಗೆ ಚರ್ಚೆ ಶುರುವಾಗಿದೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಸರ್ಕಾರಿ ಶಾಲಾ ಮಕ್ಕಳೊಂದಿಗಿನ ಸಂವಾದದಲ್ಲಿ ಡಿಕೆಶಿ ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ವಿದ್ಯಾರ್ಥಿಯೊಬ್ಬ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್, ವಯಸ್ಸಿನ ಮಿತಿ ನಿರ್ಧರಿಸಿ 1 ಏಜ್ ವರೆಗೆ ಫ್ರೀ ಪ್ರಯಾಣಕ್ಕೆ ಚಿಂತನೆ ನಡೆಸಿದ್ದೀವಿ ಎಂದಿದ್ದಾರೆ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ. ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, ಇಂಡಿವಿಜುವಲ್ ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ 1 ಏಜ್ ವರೆಗೂ ಏನಾದ್ರು ಯೋಚನೆ ಮಾಡಿ. ಸರ್ಕಾರದ ಚಿಂತನೆಗೆ ಸಾರ್ವಜನಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಶಕ್ತಿ ಯೋಜನೆಯಡಿ ಗಂಡು ಮಕ್ಕಳಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತ ಡಿಸಿಎಂ ಸುಳಿವು ನೀಡಿದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿದ್ದು, ಪುರುಷರಿಗೂ ಉಚಿತ ಪ್ರಯಾಣದ ಅವಕಾಶ ಸಿಕ್ಬಿಡುತ್ತೆ ಅನ್ನೋ ತರದಲ್ಲೇ ಬಿಂಬಿತವಾಗ್ಬಿಟ್ಟಿದೆ. ಬೇಕಾಗಿಲ್ಲ ಸರ್, ಇಲ್ಲಿ ಬಿಟ್ರೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದ್ರ ಬದಲು ಬೇರೆ ಅನುಕೂಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಎಜುಕೇಷನ್ ಫ್ರೀ ಮಾಡಿಕೊಡಿ, ಸ್ಕೂಲ್ ಮಕ್ಕಳು ಕೊಡಿ, ಗ್ಯಾಸ್ ಸಿಲಿಂಡರ್ ಕಮ್ಮಿ ಮಾಡಿ, ಮೆಡಿಕಲ್ ಬೆನಿಫಿಟ್ ಕೊಡಿ. ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ಗಳೇ ಸರಿ ಸಿಗ್ತಾಯಿಲ್ಲ, ಈ ಬಸ್ ಫ್ರೀ ಮಾಡ್ಕೊಂಡು ಏನು ಮಾಡ್ತೀರಾ? ಹೆಣ್ಮಕ್ಳು ಎಲ್ಲ ಕಡೆ ಓಡಾಡಲ್ಲ, ಗಂಡು ಮಕ್ಕಳು ಕೂಡ ಓಡಾಡ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ದೇವಸ್ಥಾನಕ್ಕೆ, ಬೇರೆ ಕಡೆ ಉದ್ಯೋಗ ಮತ್ತು ಬೇರೆ ಬೇರೆ ಕಡೆ ಇದು ಊರುಗಳಿಗೆಲ್ಲ ನಮಗೂ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ನನ್ನ ಪ್ರಕಾರ ಗಂಡಸರಿಗೂ ಉಚಿತ ಟಿಕೆಟ್ ಕೊಟ್ಟರೆ ಪರವಾಗಿಲ್ಲ, ಬೇಕಾಗಬೇಕು. ಭಾಗ್ಯಲಕ್ಷ್ಮಣ ಅಂಥೇಳಿ ಈಗ ಹೆಣ್ಮಕ್ಳಿಗೆ ಕೊಡುವಂಥ ಶಕ್ತಿ ಯೋಜನೆ ಅಂತ ಕೊಟ್ಟಿರಿ, ಗೃಹಲಕ್ಷ್ಮಿ ಅಂತ ಕೊಟ್ಟಿರಿ. ಇದೇನಪ್ಪ ಅಂತಂದರೆ ಭಾಗ್ಯಲಕ್ಷ್ಮಣ ಅಂತೇಳಿ ಹೆಸರಿಡ್ರಿ, ಅದೊಂದು ಯೋಜನೆ ಚಾಲೂ ಮಾಡಿರಿ. ಪುರುಷರಿಗೇನು ಫ್ರೀ ಮಾಡಬೇಕು ನಮಗೇನು ಅಭಿಪ್ರಾಯ, ಫ್ರೀ ಬ್ಯಾಡ್ರಿ. ಅದೇ ದುಡ್ಡು ಬರೋದ್ರಿಂದ ನಮ್ಮ ಇದು ಕರ್ನಾಟಕ ಡೆವಲಪ್ ಆಗಲ್ರಿ. ಬೇರೆ ನಮಗೆ ದುಡ್ಡು ಫ್ರೀ ಮಾಡೋದು ಏನು ಬೇಡ. ಪುರುಷರಿಗೆ ಉಚಿತ ಪ್ರಯಾಣ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಡಿಸಿಎಂ ಹೇಳಿಕೆಗೆ ಸಾರಿಗೆ ಸಚಿವರ ತದ್ವಿರುದ್ಧ ಹೇಳಿಕೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ತದ್ವಿರುದ್ಧವಾದ ಹೇಳಿಕೆ ಕೊಟ್ಟಿದ್ದಾರೆ. ಪುರುಷರಿಗೆ ಉಚಿತ ಪ್ರಯಾಣ ನೀಡುವಂತಹ ಯಾವುದೇ ಪ್ರಸ್ತಾವನೆಯೂ ಸದ್ಯಕ್ಕೆ ನಮ್ಮ ಬಳಿ ಇಲ್ಲ. ಸಂವಾದವೊಂದರಲ್ಲಿ ಡಿಸಿಎಂ ಈ ಬಗ್ಗೆ ಮಾತನಾಡಿದ್ದು, ಡಿಕೆಶಿ ಅವರನ್ನ ಭೇಟಿಯಾಗಿ ವಿಚಾರಿಸುತ್ತೇನೆ ಎನ್ನುವ ಮೂಲಕ ಪರೋಕ್ಷವಾಗಿ ಗಂಡಸರಿಗೆ ಫ್ರೀ ಬಸ್ ಇಲ್ಲ ಎಂದಿದ್ದಾರೆ. ಶಿವಕುಮಾರ್ ಅವರು ನನ್ನ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ, ನಾನು ಡೀಟೇಲ್ ಗೊತ್ತಿಲ್ಲ.
ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಅದೇನೇ ಇರ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನಿಂದ ಬಸ್ಗಳಲ್ಲಿ ಗಂಡಸರಿಗೂ ಉಚಿತ ಪ್ರಯಾಣ ಸಿಗತ್ತಾ? ಭರವಸೆ ಕೊಟ್ಟಂತೆ ಶಕ್ತಿ ಯೋಜನೆಯನ್ನ ಡಿಸಿಎಂ ವಿಸ್ತರಿಸುತ್ತಾರೆ ಎಂಬ ಚರ್ಚೆ ರಾಜ್ಯದಲ್ಲಿ ಶುರುವಾಗಿದ್ದು, ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.